ಒಂದು ಫೇಸ್ ಆಫ್ ಅ ಚಾನಲ್ ಆಗಿದ್ದಾಗ, ಪ್ರತಿಷ್ಠಿತ ಚಾನಲಲ್ಲಿ ವರ್ಕ್ ಮಾಡ್ತಿದ್ದಾಗ ಆ್ಯಂಡ್ ಪ್ರೈಮ್ ಟೈಮ್ ನ್ಯೂಸನ್ನು ಕೂಡ ಮಾಡ್ತಾ ಇದ್ರಿ. ಸೊ ಅಲ್ಲಿಂದ ಯೂಟ್ಯೂಬ್ ಒಂದು ಮೇನ್ ರೆವೆನ್ಯೂ ಸೋರ್ಸ್ ಆಗಿ ಹೆಂಗೆ ಸರ್, ಅಲ್ಲಿಂದ ಹೆಂಗೆ ಅದು ಬಂಡ ಧೈರ್ಯನ ಹೇಗೆ? ನನಗೆ ಫಸ್ಟ್ ಅನ್ಸಿದ್ದೇನಪ್ಪ ಅಂದ್ರೆ, ಮುಂಚೆಯಿಂದ ನನ್ನ ತಲೆಯಲ್ಲಿ ಇದ್ದಿದ್ದು ನಾನು ಬಾಸ್ ಆಗಬೇಕು ಅಂತ. ನಾನು ಏನೋ ಒಂದು ಮಾಡಬೇಕು, ನನ್ನದೇ ಆದಂಥ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅಂತ. ಈ ವೇದಿಕೆ ಸೃಷ್ಟಿ ಮಾಡ್ಕೊಳ್ಳೋದು ಹೆಂಗೆ? ಈಗ ಯಾವುದೋ ಒಂದು ಸ್ಯಾಟಲೈಟ್ ಚಾನಲ್ ನಮಗೆ ಮಾಡುವಂಥ ಶಕ್ತಿ ಇಲ್ಲ, ಹಣ ಬಲನೂ ಇಲ್ಲ, ಯಾವ ಬಲನೂ ಕೂಡ ಇಲ್ಲ. ಆಗ ಇದ್ದ ಒಂದು ಯೋಚನೆ ಅಂದರೆ ಯೂಟ್ಯೂಬ್. ಅವಾಗ ನಿಮ್ಗೆ ಎಡಿಟಿಂಗ್ ಎಲ್ಲ ಬರ್ತಾ ಆಯ್ತಾ? ಇಲ್ಲ, ಅವೆಲ್ಲ ಕಲ್ತಿದ್ದೆ ನಾನು. ಓಕೆ. ಅವಾಗ ಒಂದು ಸಣ್ಣ ಒಂದು ಆ್ಯಪಲ್ಲಿ ಕೈನ್ ಮಾಸ್ಟರ್ ಅಂತ ಒಂದು ಆ್ಯಪು, ಅದರಲ್ಲಿ ಯಾರೋ ಹೇಳಿದ್ರು ಅದರಲ್ಲಿ ಎಡಿಟ್ ಮಾಡ್ಬೋದು ಅಂತ ಹೇಳಿದ್ರು. ಓಕೆ. ಆಮೇಲೆ ಅದರಲ್ಲೇ ಸಣ್ಣದಾಗಿ ಗ್ರಾಫಿಕ್ಸ್ ಮಾಡ್ಬೋದು ಅಂತ ಹೇಳಿದ್ರು. ಅದರಲ್ಲಿ ಯಾರೋ ತಮ್ನೇಲ್ ಮಾಡ್ಬೋದು ಅಂತ ಹೇಳಿದ್ರು. ನನಗೆ ಇದ್ರಲ್ಲಿ ಹಣ ಬರುತ್ತೆ, ದುಡ್ಡು ಮಾಡ್ಬೋದು ಅಂತ ಒಂದು ಸಣ್ಣ ಐಡಿಯಾನೂ ಇರಲಿಲ್ಲ. ನನಗಿದ್ದೇನು, ಈ ಬೋರಿಂಗ್ ಲೈಫಿಂದ ಆಚೆಗೆ ಬರಬೇಕು, ಅದ್ರ ಆಚೆಗೆ ಜನರಿಗೆ ಏನಾದರೂ ಒಂದು ಕಂಟೆಂಟ್ ಕೊಡಬೇಕು ಅಂತ. ನನಗೆ ಗೊತ್ತಿಲ್ಲ ಜನಕ್ಕೆ ಹಿಂಗೆ ರೀಚ್ ಆಗುತ್ತೆ, ಇದರಲ್ಲೂ ಹಣ ಬರುತ್ತೆ, ಇದು ಯಾವುದು ಗೊತ್ತಿಲ್ಲ. ಬರ್ತಾ ಬರ್ತಾ ನೋಡ್ತೀನಿ, ಅದು 1,00,000 ವ್ಯೂಸ್ ಆಯಿತು, 1 ಮಿಲಿಯನ್ ವ್ಯೂಸ್ ಆಯಿತು, ಸಬ್ಸ್ಕ್ರೈಬರ್ಸ್ಗಳು ರೈಸ್ ಆಗೋದಕ್ಕೆ ಶುರುವಾಗ್ಬಿಟ್ರು. ಆಮೇಲೆ ಯಾರೋ ಹೇಳಿದ್ರು ಮಾನಿಟೈಸೇಷನ್ ಅಂತ ಇರುತ್ತೆ, ಅದನ್ನು ಆನ್ ಮಾಡಿಕೊಂಡ್ರೆ ದುಡ್ಡು ಬರೋದಕ್ಕೆ ಶುರುವಾಗುತ್ತೆ, ನಿಮ್ಮ ಚಾನಲ್ ಗಟ್ಟಿಯಾಗಿ ನಿಲ್ಲುತ್ತೆ, ಅಥವಾ ಒಂದು ಅಫಿಷಿಯಲ್ ಚಾನಲ್ ಅಂತ ಅನ್ಸ್ಕೊಳ್ಳುತ್ತೆ ಅಂತ. ಬಾಸ್ ವಾಲಾ, ಬಿ ದ ಬಾಸ್.